ರಾಜೇಂದ್ರ ಸಾರ ಸುಖವನ್ನು ಮೀರಿ ರಾಜವ ಪರಮಾಗಿಹುದೇ ಅಕ್ಕಾರ ಮಹಾಪ್ರಭು. ಸಾರ ಸುಖವನ್ನು ಮೀರಿ ರಾಜವ ಪರಮಾಗಿಹುದೇ ಮೀರಿ ಮೆರೆಯುವುದೇ ಧೀರನೆಂದು ಮೀರಿ ಮೆರೆಯುವುದೇ ಧೀರನೆಂದು ಸಚಿವರೆಲ್ಲ ಸೌಖ್ಯದಿರುವನೆ ಶ್ರೀಮಂತನಾದೆನು ನಾ ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳೆಲ್ಲ ಬೆಳೆದ ಬೆಳೆಗಳು ಕಾಲ ಕಾಲಕ್ಕೆ ಮಳೆಗಳಾಗಿ ಬೆಳೆಗಳೆಲ್ಲ ಬೆಳೆದ ಬೆಳೆಗಳು ಹರಿಯ ನಾಮವ ಭಜಿಸುತ್ತೀರ್ಪರೆ ಹರಿಯ ನಾಮನ ಭಜಿಸುತ್ತೀರ್ಪರೆ ಸುಖದಿಂಬಾಳುತ್ತೀರ್ಪರೆ ಮಂತ್ರಿ ಶೇಖರನೇ ಅಕ್ರವರ ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೆ ಅದನ್ನು ತಿಳಿಸುವಂತ ಆಗಬಹುದು ಮಹಾಪ್ರಭು. ಮಹಾಪ್ರಭು ಅಕ್ರವರ ಮಹಾಪ್ರಭು, ಅಕ್ರವರ ಕಾಲ ಕಾಲ ಪ್ರಭು ಲಾಲಿಸೋ ರಾಜ ರಾಜ ಪ್ರಭು ಲಾಲಿಸೋ ರಾಜ ರಾಜ ತೇಜ ಪ್ರಭು ಲಾಲಿಸೋ ಮಹಾಪ್ರಭು. ಅಕ್ರವರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಮಹಾಪ್ರಭು. ಅಕ್ರವರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಲೋಲನ ತರಾದಿ ಲೋಲನ ತರಾದಿ ಬಾಳುತ್ತಿರುವರಯ್ಯ ಪ್ರಭು ಲಾಲಿಸೋ ರಾಜ ರಾಜ ತೇಜ ಪ್ರಭು ಲಾಲಿಸೋ ರಾಜ ರಾಜ ತೇಜ ಪ್ರಭು ಲಾಲಿಸೋ ಪ್ರಭು. ಅಕ್ರವರ ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಮಹಾಪ್ರಭು. ಕಾಲ ಕಾಲಕ್ಕೆ ಬೀಳುತ್ತೆ ಮಳೆಗಳು ಲೋಲನ ತರಾದಿ ಲೋಲನ ತರಾದಿ ಬಾಳುತ್ತಿರುವರಯ್ಯ ಪ್ರಭು ಲಾಲಿಸೋ ರಾಜ ರಾಜ ತೇಜ ಪ್ರಭು ಲಾಲಿಸೋ ರಾಜ ರಾಜ ತೇಜ ಪ್ರಭು ಲಾಲಿಸೋ ಮಹಾಪ್ರಭು, ಅಕ್ರವರ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜರ ಸುಖ ಸಂತೋಷದ ಬಳಿ ಮುಂದೆಲ್ಲ ಪಡೆಯುವ ಪ್ರಭು. ಬೇಸ್ ಬಹಳ ಸಂತೋಷವಾಯಿತು. ಈ ನಿನ್ನ ಪೀಠವನ್ನು ಅಲಂಕರಿಸು. ಬೇಳೈಕೃತ ವರ್ಮನೆ ಬೇಳೈಕೃತ ವರ್ಮನೆ ನಮ್ಮ ಸೈನ್ಯದ ಪರಿಯನು ಬೇಳೈಕೃತ ವರ್ಮನೆ ಕೃತವರ್ಮ ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಯ ಶತ್ರು ರಾಜರೆಲ್ಲ ಕಪ್ಪ ಕಾಣಿಕೆಯ ತಪ್ಪದೆ ತಂದೊಪ್ಪಿಸು ತಪ್ಪದೆ ತಂದೊಪ್ಪಿಸು ಬೇಳೈಕೃತ ವರ್ಮನೆ ನಮ್ಮ ಸೈನ್ಯದ ಪರಿಯನು ಬೇಳೈಕೃತ ವರ್ಮನೆ
ನಮ್ಮ ಸೈನ್ಯವು ಯಾವ ರೀತಿಯಿಂದಿರುವುದು ಅದನ್ನು ತಿಳಿಸುವಂತನಾಗು. ಆಗಬಹುದು. ಭುವನಾಧೀಶನ ಬುರಿ ವಿಲಾಸನೆ ಅವತರಿಸೈ ಮುದದೆ. ಭುವನಾಧೀಶನ ಬುರಿ ವಿಲಾಸನೆ ಅವತರಿಸೈ ಮುದದೆ. ವಿವರಿಪ ರಾಜ್ಯ ರಾಜೀವ ಸಕಸಮ ತೇಜೋ ವಿಲಸಿತನೆ. ವಿವರಿಪರಾಜ್ಯ ರಾಜೀವ ಸಕಸಮ ತೇಜೋ ವಿಲಸಿತನೆ. ಭೋಲಾಧೀಶನ ಪುರಿ ವಿಲಾಸನೆ ಅವತರಿಸೈ ಮುದದೆ. ಅವತರಿಸೈ ಮುದದೆ. ವಿವರಿಪ ರಾಜ್ಯ ರಾಜೀವ ಸಕಸಮ ತೇಜೋ ವಿಲಸಿತನೆ. ಧರ್ಮವ ಮೀರದೆ ಕರ್ಮಕ್ಕೆ ಹೋಗ ನೆಮ್ಮದಿ ಬಾಳ್ಮೊರರೈ. ಧರ್ಮವ ಮೀರದೆ ಕರ್ಮಕ್ಕೆ ಹೋಗ ನೆಮ್ಮದಿ ಬಾಳ್ಮೊರರೈ. ವಿವರಿಪ ರಾಜ್ಯ ರಾಜೀವ ಸಕಸಮ ತೇಜೋ ವಿಲಸಿತನೆ. ಭೋಲಾಧೀಶನ ಪುರಿ ವಿಲಾಸನೆ ಅವತರಿಸೈ ಮುದದೆ. ವಿವರಿಪ ರಾಜ್ಯ ರಾಜೀವ ಸಕಸಮ ತೇಜೋ ವಿಲಸಿತನೆ. ಭಗವತ ದೇವ ಕೃತವರ್ಮ, 4 ದಿಕ್ಕುಗಳಲ್ಲಿಯೂ ನಮ್ಮ ಸೈನ್ಯವು ಸುಖದಿಂದಿರುವರು. ಅದು ಅಲ್ಲದೆ ಪಕ್ಕದ ರಾಜ್ಯರೆಲ್ಲರೂ ಕಪ್ಪ ಕಾಣಿಕೆಯನ್ನು ತಂದು ಒಪ್ಪಿಸುತ್ತಿರುವರು. ಮತ್ತೇನಪ್ಪಲೆ? ಬೇಸ್, ಬಹಳ ಸಂತೋಷವಾಯಿತು. ನಿನ್ನಂತ ಕೃತವರ್ಮನು ನಿನ್ನಂತ ಹಕ್ಕಳು ಇರುವ ಹಾಗೆ ನಮ್ಮ ಯಾದವ ಸೈನ್ಯಕ್ಕೆ ತೊಂದರೆ ಎಂದರೇನು? ಹರುಷವಾನಂತೇನೋ 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 ಹರುಷವಾನಂತೇನೋ. ಕೃತವರ್ಮ, ಧರ್ಮ ಸತ್ಯವನ್ನು ಬೀಡದೆ ಕರ್ಮಕ್ಕೆ ಮನಗೂಡದೆ. ಧರ್ಮ ಸತ್ಯವನ್ನು ಬೀಡದೆ ಕರ್ಮಕ್ಕೆ ಮನಗೂಡದೆ. ವರ ಸಚಿವ ಸೈನ್ಯಾಧಿಪರಿರುವ ತನಕನ ವರ ಸಚಿವ ಸೈನ್ಯಾಧಿಪರಿರುವ ತನಕನ ಹರುಷವಾನಂತೇನೋ ಹರುಷವಾನಂತೇನೋ ಹರುಷವಾನಂತೇನೋ. ಬಲೇ ಕೃತವರ್ಮ, ಅಕ್ರೂರ, ನಿಮ್ಮಂತ ಅಕ್ರೂರ ಮತ್ತು ಕೃತವರ್ಮ ನಮ್ಮ ಯಾದವ ಸೈನ್ಯಕ್ಕೆ ತೊಂದರೆ ಎಂದರೇನು? ಬೇಷ್ ಬೇಷ್, ಬಹಳ ಸಂತೋಷವಾಯಿತು. ಈ ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು ಪ್ರಭು. ಮಹಾಪ್ರಭು ಜಯವಾಗಲಿ. ಚಾರಣೆ, ಸಮಾಚಾರವೇನು? ನಿಮ್ಮ ಪ್ರಿಯಶಿರಾದ ದುರ್ಯೋಧನ ಬರುತ್ತಿರುವ. ಏನು? ನನ್ನ ಶಿಷ್ಯನಾದ ದುರ್ಯೋಧನನು ಬರುತ್ತಿರುವನೇ? ಆತನನ್ನು ಬಹಳ ಮರ್ಯಾದೆಯಿಂದ ಆಸ್ಥಾನಕ್ಕೆ ಬರಮಾಡಿ. ಗುರುದೇವ, ನಮಸ್ಕರಿಸುವೆನು. ಶಿಷ್ಯ ಸುಯೋಧನ, ನಿನಗೆ ಮಂಗಳವಾಗಲಿ. ಈ ಪೀಠವನ್ನು ಅಲಂಕರಿಸು. ಹಾಗೆ ಆಗಲಿ. ಯಾರಲ್ಲಿ? ನಮ್ಮ ಮನೆಯ ರಾಜನರ್ತಕೆಯನ್ನು ಬರಮಾಡಿ. ಆಗಬಹುದು. ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಗಾನ ಸುದೆ. ಇದುವೇ ಗಂಧರ್ವ ಗಾನ ಸುದೆ. ಬಾಳಿನ ರಸಮಯ ಸಮಯವಿದೆ.
ಕಲ್ಲ ವಿಶಾರದ ನೀವೇ ಸಕಲ ಕಲ್ಲ ವಿಶಾರದ ನಯನ ಮನೋದರ ನಾಟ್ಯವಿದೆ ನಯನ ಮನೋದರ ನಾಟ್ಯವಿದೆ ಕಿಮಿಗಿ ಪುಂಡಾರದ ಗಾರಸುದೆ ಕಿಮಿಗಿ ಪುಂಡಾರದ ಗಾರಸುದೆ ಪಾಲಿನ ರಸಮಯ ಸಮಯವಿದೆ ಫಲ 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 ಗುರುದೇವ ಸುಯೋಧನ ಸ್ವರ ಸಂಗೀತವ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಸ್ವರ ಸಂಗೀತವ ಮಾಡಿ ಸಪ್ತ ಸ್ವರ ಸಂಯೋಜನೆ ಮಾಡಿ ಶ್ರುತಿನಾಗತಾಳಯವೆಲ್ಲ ಕೂಡಿ ತಚ್ಚೋ ತಗಚೋ ತಗಿಡಚೋ ತಗಿಡಕೋ 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 ತಚ್ಚೋ ತಗಚೋ ತಗಿಡಚೋ ತಗಿಡಕೋ 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 ತಚ್ಚೋ ತಗಚೋ ತಗಿಡಚೋ ತಗಿಡಕೋ ತಗಿಡಕೋ ತಗಿಡ ಶ್ರುತಿನಾಗತಾಳಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ಶ್ರುತಿರಾಗ ತಾಳಲಯವೆಲ್ಲ ಕೂಡಿ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸು ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ನಾದದಿ ಮೋದದಿ ಮೈಮನ ತಣಿಸುವ ನಾದದಿ ಮೋದದಿ ಮೈಮನ ತಣಿಸುವ ಶೃಂಗಾರ ರಮದ ವಿನಯ ಮಂದಾರ ಮಧುರ ಮಿಲನ ಶೃಂಗಾರ ರಮದ ವಿನಯ ಮಂದಾರ ಮಧುರ ಮಿಲನ ಇಹವ ಮರೆತು ಬೆರೆತು ಇಹವ ಮರೆತು ಬೆರೆತು ವಿಲಾಸಮಯ ವಿನೋದಗಳು ಆನಂದಿಸುವ ನಂತರ ವಿಲಾಸಮಯ ವಿನೋದಗಳು ಆನಂದಿಸುವ ನಂತರ ಮಣ್ಣಿನ ರಸಮಯ ಸಮಯವಿದೆ ಇದು ಬೇಕಂದಿರುವ ಗಾನವಿದೆ ಮಣ್ಣಿನ ರಸಮಯ ಸಮಯವಿದೆ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಮ್ ತಾಮ್ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಮ್ 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 ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ದೊರಗುದಾ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ದೊರಗುದಾ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ದೊರಗುದಾ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಮ್ ತಾಮ್ ತಾ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಮ್ ತಾಮ್ ತಾ ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಕತಿ ಮಿತಾಕ ಜೊನ್ನು ತಾಮ್ ತಾಮ್ ತಾ ಸುಯೋಧನ
ಧಿಮ್ಮಿ ತಾಕ ಜೋನು ತಾಕ 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 ಜೋನ್ ತಾಕ ಜೋನ್ ತಗಿನ ಜೋನ್ ತದಿಗಿರತು ತದಿಗಿರತು ತಾಕ ಜೋನ್ ತಾಕ ಜೋನ್ ತಗಿನ ಜೋನ್ ತದಿಗಿರತು 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 ತಾಕ ಜೋನ್ ತಾಕ ಜೋನ್ ತಗಿನ ಜೋನ್ ತದಿಗಿರತು 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 ತಾಕಿಟ 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 ಸಮಯವಿದೆ 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 ಸುಯೋಧನ, ಗುರುದೇವ. ನೀನು ಬಂದ ಸಮಾಚಾರವೇನು? ಎಲ್ಲರೂ ಕುಶಲವೇ? ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ತಮ್ಮ ಆಶೀರ್ವಾದದಿಂದ ಕುಶಲದಿಂದಿರುವರು. ಹಾಗಾದರೆ ನೀನು ಅಂದು ದ್ವಾರಕೆಗೆ ಹೋಗಿದ್ದ ಸಮಾಚಾರವೇನಾಯಿತು? ಗುರುದೇವ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಕೇಳಲು ಇಲ್ಲಿಗೆ ಬಂದಿರುವೆನು. ಸುಯೋಧನ, ಎಷ್ಟೇ ಆದರೂ ನೀವು ದಾಯಾದಿಗಳು. ಯುದ್ಧವು ಬೇಡ ಕೃಷ್ಣ. ಸುಯೋಧನ, ಗುರುದೇವ, ನಾನು ಆ ದಿನ ದ್ವಾರಕೆಗೆ ಹೋಗುವುದಕ್ಕೂ ಅರ್ಜುನನು ಅಲ್ಲಿಗೆ ಬರುವುದಕ್ಕೂ ಒಂದೇ ಆಯಿತು. ಆದರೂ ಚಿಂತೆ ಇಲ್ಲ. ಅರ್ಜುನನು ಕೃಷ್ಣನನ್ನು ಕೇಳಿಕೊಂಡನು. ನಾನು ನೀವು ಮತ್ತು ಅಕ್ಷೋಹಿಣಿ ಯಾದವ ಸೈನ್ಯವನ್ನು ಕೇಳಿಕೊಂಡಿರುವೆನು. ಹಾಗಾದರೆ ಆ ಅರ್ಜುನನೇ ನಿನಗೆ ಅಂತಹ ಸಂಕಟದಿಂದ ತಪ್ಪಿಸಿದನಲ್ಲ? ಗುರುದೇವ, ನೀವು ಹೇಗಾದರೂ ಮಾಡಿ ನಮ್ಮ ಪಕ್ಷವನ್ನು ವಹಿಸಿ ಯುದ್ಧ ಮಾಡಬೇಕು. ನೀವು ಆಲಾಯವನ್ನು ಹಿಡಿದು ಯುದ್ಧಕ್ಕೆ ನಿಂತರೆ ಈ ತ್ರಿಭುವನದಲ್ಲಿ ನಿಮ್ಮನ್ನು ಜಯಿಸತಕ್ಕ ವೀರರು ಶೂರರು ಯಾರಿರುವರು? ಹಾಗಾದರೆ ನೀನೊಂದು ಕೆಲಸ ಮಾಡು. ನಮ್ಮ ಯಾದವ 11 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ನಿನ್ನ ಸೈನ್ಯಕ್ಕೆ ಬಲಪಡಿಸಿಕೋ. ದ್ರೋಣ ಭೀಷ್ಮಾದಿಗಳನ್ನು ನೀನು ಹತ್ತಿರದಲ್ಲಿಟ್ಟುಕೋ. ಈ ಕೆಲಸವನ್ನು ನೀನೀಗಲೇ ಮಾಡು. ಸೈನ್ಯಕ್ಕೆ ಆಜ್ಞೆ ಮಾಡುವರು. ನೀನಿನ್ನು ಹೊರಡು ಸುಯೋಧನ. ಆಗಲಿ ಅಪ್ಪಣೆ ಗುರುದೇವ, ನಾನಿನ್ನು ಹೊರಡುತ್ತೇನೆ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಹೋದರೆ ಏನಾದೀತು? ಮದ್ದಾನ ಬಲವುಳ್ಳ ಬಲರಾಮದೇವ ನಮ್ಮ ವಶ. ಇನ್ನೆಂತಿದ್ದರು ಈ ಅಖಂಡ ಸಾಮ್ರಾಜ್ಯ ನನ್ನ ತೊತ್ತಾಗಲೇಬೇಕು. ಎಲವೋ ಭೀಮ, ದ್ವಿತೀಯ ಪಾಂಡವ, ಬೋರ್ಗರಿವ ಗಾಳಿಗಿಚ್ಚಿನಂತೆ ಮುಂಬರುವ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಈ ನಿನ್ನ ಒಡಲನ್ನು ಸೀಳಿ ಬಿಡಲು ನನ್ನ ಬಾಹುಗಳು ಹಿಗ್ಗಿ ಹಿಗ್ಗಿ ನರ್ತಿಸುತ್ತಿರುವವು. ಈ ಅಖಂಡ ಸಾಮ್ರಾಜ್ಯ ನನ್ನ ತೊತ್ತಾಗಲೇಬೇಕು. ಕುರುಕ್ಷೇತ್ರ ರತ್ನ ಸಿಂಹಾಸನ ಸದಾ ನನ್ನ ಆಡಳಿತದಲ್ಲಿರಬೇಕು. ಮುತ್ತು ರತ್ನ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡ ಆ ರಾಜ ಕಿರೀಟ ಸದಾ ನನ್ನ ಮಸ್ತಕದ ಮೇಲೆ ರಾರಾಜಿಸುತ್ತಿರಬೇಕು. ಇದು ನಡೆಯಬೇಕಾದರೆ ಪಾಂಡವರೊಂದಿಗೆ ಯುದ್ಧವನ್ನು ಮಾಡಲೇಬೇಕು. ಇದಕ್ಕೆ ಅಡ್ಡಿಪಡಿಸಿದ ಆ ಪಾಂಡವರನ್ನು ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದೆನೆಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದೆನೆಂದು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನೆಂದು ಪಾಂಡವ ಸೈನ್ಯ.
ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಇದು ದುರ್ಮಂತ ಕ್ಷೇತ್ರ. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ಯೋಧರು. ತಾತ ಭೀಷ್ಮ ಖ್ಯಾತ ದ್ರೋಣ ಅಶ್ವತ್ಥಾಮರು, ಶಲ್ಯ ಶಕುನಿ ಸೈಂಧವಾದಿ ಸಮರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರಾವರಿಸುವನು ವೀರಕರ್ಣನು. ಭೀಮನನ್ನು ಸೀಲಿ ಬಿಡುವ ನನ್ನ ತಮ್ಮನು, ಪಾರ್ಥನ ಶಿರಾಹಾರಿಸುವನು ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಅದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಪಾಂಡವರಿಗೂ ಯುದ್ಧವು ಸಂಕಲ್ಪಿಸಿರುವುದು. ಅಣ್ಣನಾದ ಬಲರಾಮನು ಕೌರವರಿಗೆ ಸಹಾಯ ಮಾಡುವುದಂತೂ ಗ್ಯಾರಂಟಿ. ಇದಕ್ಕೆ ನಾನು ಒಂದು ಉಪಾಯವನ್ನು ಹುಡುಕದಿದ್ದರೆ ಮುಂದೆ ಕುರುಕ್ಷೇತ್ರ ಯುದ್ಧವು ನಿಂತರೂ ನಿಲ್ಲಬಹುದು. ಆದ್ದರಿಂದ ನಾನು ಮಾಯಾ ಗೋವನ್ನು ಸೃಷ್ಟಿಸಿ ಅಣ್ಣನಾದ ಬಲರಾಮನು ಆ ಗೋವನ್ನು ಕೊಲ್ಲುವಂತೆ ಮಾಡಿ ಅಣ್ಣನಾದ ಬಲರಾಮನನ್ನು 21 ದಿವಸ ಭೂಪ್ರದಕ್ಷಿಣೆಗೆ ಆಗಿ ಕಳಿಸುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತರಾಗ. ಯಾವುದೋ ಒಂದು ಗೋವು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಇರಲಿ. ಹೇ ಹೇ ಗೋವೆ, ಏನು ಇರಲಿ. ಛೇ ಛೇ, ಆ ಶಿವ ಶಿವ, ಈ ಗೋವು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಮೃತಪಟ್ಟಿರುವುದಲ್ಲ. ಈಗ ನಾನು ಏನು ಮಾಡಲಿ? ಪರಮಾತ್ಮ, ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಪಾಪದಲ್ಲಿ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದೆನು ನಾನು ಪಾಪದಲ್ಲಿ. ಇದರ ಪಾಪವ ತೀರುವ ಬಳಿಕ, ಅಯ್ಯೋ ಪರಮಾತ್ಮ, ಇದರ ಪಾಪವ ತೀರುವ ಬಳಿಕ ಕಾಣೆನು ಜಗದೊಳಗೆ, ಅಯ್ಯೋ ಕಾಣೆನು ಜಗದೊಳಗೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಮೋಸಕ್ಕೆ ಒಳಗಾದೆ. ಅಯ್ಯೋ ಕೃಷ್ಣ, ಎಲ್ಲಿರುವೆ? ಬೇಗ ಬಾ ಕೃಷ್ಣ, ಬೇಗ ಬಾ ಕೃಷ್ಣ. ಕೃಷ್ಣ ಬಂದೆಯ ಕೃಷ್ಣ? ಅಣ್ಣ, ಏನು ಇಷ್ಟೊಂದು ಚಿತ್ತಾಕ್ರಾಂತನಾಗಿರುವಲ್ಲ, ಕಾರಣವೇನಣ್ಣ? ಏನಿಲ್ಲ ಕೃಷ್ಣ, ಈ ಗೋವು ನಮ್ಮ ಉದ್ಯಾನವನ್ನು ನಾಶಪಡಿಸುತ್ತಿದ್ದು, ಅದನ್ನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಮೃತಪಟ್ಟಿರುವುದು. ಇದಕ್ಕೆ ಏನಾದರೂ ಒಂದು ಉಪಾಯವನ್ನು ಹೇಳು ಕೃಷ್ಣ. ಶಿವ ಶಿವ ಅಣ್ಣ, ಗೋಹತ್ಯೆ ಪಾಪ ಮಾಡಿದವರು ನಿಂತಲ್ಲಿಯೇ ನಿಂತುಕೊಳ್ಳದೆ, ಕುಂತಲ್ಲಿಯೇ ಕುಂತುಕೊಳ್ಳದೆ, ಬ್ರಾಹ್ಮಣರಿಂದ ಸಂಕಲ್ಪಗಳನ್ನು ಎಳಿಸಿಕೊಳ್ಳುತ್ತಾ 21 ದಿವಸ ಭೂಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬಂದರೆ ಅಣ್ಣ, ಗೋಹತ್ಯೆ ಪಾಪ ಪರಿಹಾರವಾಗುವುದಣ್ಣ ಎಂದು ನಮ್ಮ ಸಾಂದೀಕ ಮುನಿಗಳು ಹೇಳುತ್ತಿದ್ದರು. ಅದರಂತೆ ನೀನು ಮಾಡಿದರೆ ಗೋಹತ್ಯೆ ಪಾಪ ಪರಿಹಾರವಾಗುವುದಣ್ಣ. ಹಾಗಾದರೆ ನಾನೀಗಲೇ ಭೂಪ್ರದಕ್ಷಿಣೆಗೆ ಹೊಡುವೆನು. ರಾಜ್ಯಭಾರದಲ್ಲಿ ಎಚ್ಚರದಿಂದ ವಹಿಸು ಕೃಷ್ಣ. ಅಣ್ಣ ಅಣ್ಣ, ಸ್ವಲ್ಪ ತಡೆ. ನೀನು ಕೌರವರಿಗೆ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ವಚನ ಬಿಟ್ಟಿರುವೆ ಅಲ್ಲ? ಅಯ್ಯೋ, ಕೌರವರ ಪಾಂಡವರ ಕಥೆ ಆಗಿರಲಿ, ಈಗ ನನಗೆ ಬಂದು ವ್ಯಥೆಯನ್ನು ನೀಗಲಿ. ನಾನು ನಿನ್ನ ಬರುವೆನು ಕೃಷ್ಣ, ನಾನು ಅಣ್ಣ 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 ಅಣ್ಣ
ಅಣ್ಣನಾದ ಬಲರಾಮನು 21 ದಿವಸ ಭೂ ಪ್ರದಕ್ಷಿಣೆಯನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾನು ಕುರುಕ್ಷೇತ್ರ ಮಹಾಯುದ್ಧವನ್ನೇ ಸಮಾಪ್ತಿ ಮಾಡಿಬಿಡುವೆನು. ಕೃಷ್ಣ ಮೊರೆಯ ಕೇಳೋ ಕೃಷ್ಣ 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 ಕೃಷ್ಣ
ಬೇಗ ಬಂದು ನನ್ನನ್ನು ಕಾಪಾಡಲಾರೆಯ ಕಾಪಾಡಲಾರೆಯ ದ್ರೌಪದ ಪಡಿಸಿದೆ ಸಂಕಟವಾ ಮಾಡದೆ ದ್ರೌಪದ ಸೂತೆ ಪಡಿಸಿದೆ ಸಂಕಟವಾ ಪಡಿಸಿದೆ ಸಂಕಟವಾ ಮಾಡದಿ ದ್ರೌಪದ ಸೂತೆ ಪಡಿಸಿದೆ ಸಂಕಟವಾ ಪಾಪಿಸು ಯೋಧನ ಮೋಸದಿಯ ಮನು ಜೂತದಿ ಸೋಲಿಸಿ ನರಳಿಸಿ ಕಾಡಿಸಿದ ಪಾಪಿಸು ಯೋಧನ ಮೋಸದಿಯ ಮನು ಜೂತದಿ ಸೋಲಿಸಿ ನರಳಿಸಿ ಕಾಡಿಸಿದ ಪಡಿಸಿದೆ ಸಂಕಟವಾ ಮಾಡದಿ ದ್ರೌಪದ ಸೂತೆ ಪಡಿಸಿದೆ ಸಂಕಟವಾ ಪಾಪಿಸು ಯೋಧನ ಮೋಸದಿಯ ಮನ ಜೂತದಿ ಸೋಲಿಸಿ ನರಳಿಸಿ ಕಾಡಿಸಿದ ಪಡಿಸಿದೆ ಸಂಕಟವಾ ಮಾಡದಿ ದ್ರೌಪದ ಸೂತೆ ಪಡಿಸಿದೆ ಸಂಕಟವಾ ದ್ರೌಪದಿ, ಕಳೆದು ಹೋದ ದುಃಖದ ದಿನಗಳ ನಿಮಿತ್ತ ನೀನೇಕೆ ನಿನ್ನ ಮನಸ್ಸಿನ ಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ? ನಿನ್ನ ಬಹುದಿನದ ಬೇಕೆಯು ಇನ್ನೇನು ಸಮೀಪವಾಗುತ್ತಿರುವುದು. ಶಾಂತಳಾಗು ದ್ರೌಪದಿ, ಶಾಂತಳಾಗು. ಶಾಂತಿ ಹೆಣ್ಣು ಬಿಟ್ಟಿಲ್ಲವೇಣ್ಣ ಈ ನಿನ್ನ ಹುಚ್ಚುತನದ ಭಕ್ತಿ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮೆಲ್ಲರನ್ನು ಕೊಲ್ಲಲು ಯತ್ನಿಸಿದ ಆ ವಿಷ ಜಂತುಗಳೊಡನೆ ನಮಗೆ ಶಾಂತಿ ಘೋರ ಕಷ್ಟ ಪರಿವಿಲ್ಲದೆ ನಿರಾಸದಲ್ಲಿ ಆ ಜಾಲಿ ಭಾರನ್ನ ಪಡೆಯನ್ನು ಅಲಂಕರಿಸಿ ಎಂದು ಕಟ್ಟಿಗಳಲ್ಲ ಆ ಕೂಡಲ ಮಗ ಆಗಲೂ ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ ಆಗಲೂ ಶಾಂತಿ ಅದನ್ನೆಲ್ಲ ಚಿಂತಿಸಿ ಫಲವೇನು? ಕುಲಗಾವ್ ತಗಿಯ ಕಾಲ ಕುಲಗಾವ್ ತಗಿಯ ಕಾಲ ರಾವರ ಕೊಲ್ಲು ತುಳಿದು ಕಡಿ ಜಡಿವೆ ನೀಚ ಕುಲಗಾವ್ ಔತಣ ಮಾಡಿ ಮೀರಿದ ವೈಭವದಿಂದಲೇ ಮತಳಕ್ಕೆ ಔತಣ ಮಾಡಿ ಮೀರಿದ ವೈಭವದಿಂದಲೇ ಭಾರ ಕೃತ್ಯವಾಯ ತಗಿದ ಗುರುಳರ ಭಾರ ಕೃತ್ಯವಾಯ ತಗಿದ ಗುರುಳ ಅಡಗರದಿ ಊರಿ ಎಡಿವೆ ನೀಚ ಕುಲಗ 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 ತಗಿಯ ಕಳ್ಳರವರ ಕೊಲ್ವೆ ತುಳಿ ತುಳಿದು ಕಡಿದಿಡಿವೆ ನೀಚ ಕುಲಗ ಕಡಿದಿಡಿವೆ ನೀಚ ಕುಲಗ. ಆದುದರಿಂದ ಭೀಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕುರು ರಕ್ತ ಸ್ಥಾನದೊಂದಿಗೆ ಈ ನಮ್ಮ ಪಂಥವನ್ನು ಈಡೇರಿಸಿಕೊಳ್ಳದ ಹೊರತು ಎಲ್ಲಿನ ನಮಗೆ ಶಾಂತಿ. ಭೀಮಸೇನ, ನಿನ್ನ ಹೃದಯಾಂತಾಳದಲ್ಲಿ ಆಳುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೂ ಪಾಂಡವರ ಅಭಯಘಾತನಾದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪಕ್ಷವನ್ನು ವಹಿಸಿದ್ದು ಅರ್ಜುನನು ಸಮಾಚಾರವನ್ನು ತಂದು ನೋಡಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ವಾಸುದೇವನು ಇಲ್ಲಿಗೆ ಬರುವನಂತೆ. ಬಂದ ನಂತರ ಎಲ್ಲವನ್ನು ವಿಮರ್ಶೆ ಮಾಡಿ ತಿಳಿಯೋಣ. ಶಾಂತನಾಗು ಸಹೋದರ, ಶಾಂತನಾಗು.
ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪರೆಯೋ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪರೆಯೋ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪರೆಯೋ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಕೆಂಜಡೆ ನಳನಾಚ ಮನಮೋಹನ ಕರುಣ ಗುಣಶೀಲ ನವಚೇತನ ಕೆಂಜಡೆ ನಳನಾಚ ಮನಮೋಹನ ಕರುಣ ಗುಣಶೀಲ ನವಚೇತನ ಕೆಂಜಡೆ ನಳನಾಚ ಮನಮೋಹನ ಕರುಣ್ಯ ಗುಣಶೀಲ ನವಚೇತನ ಕೆಂಜಡೆ ನಳನಾಚ ಮನಮೋಹನ ಕರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ 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 ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮನೇ ನಮ್ಮ ಮರೆಯನ್ನಾಲಿಸಿ ನಮ್ಮ ಪಕ್ಷ ಅಪೇಕ್ಷೆಗಳನ್ನು ಈಡೇರಿಸಲು ಬಂದೆಯ ದೇವ. ಧರ್ಮಂದನ, ನೀನು ಈ ಪಾಂಡುನಂದರ ಮೆಟ್ಟು ಪ್ರೀತಿ ಅಪಾರವಾದುದು ದೇವ, ಅಪಾರವಾದುದು. ಧರ್ಮಂದನ, ಪರಮಾತ್ಮ ನನ್ನನ್ನು ಏಕೆ ಇಷ್ಟೊಂದು ಹೊಗಳಿವೆ? ಕರ್ತವ್ಯವೇ ಪರಿಪಾಲನೆಯಲ್ಲಿ ನಿರತವಾಗಿರುವಾಗ ಅದು ಹಾಗಿರಲಿ. ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಂಡಿರಿ? ಪರಮಾತ್ಮ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಅಪಾರವಾದ ಪ್ರಜಾಕೋಟಿ ಬಂಧು ಬಾಂಧವರು ಕಳೆದುಕೊಂಡು ಪ್ರಯೋಜನವೇನು? ಉಭಯಸ್ಥರು ಶಾಂತಿಯಿಂದ ಬಾಳು ಉಳಿಸಲವೇ ಪ್ರಭು. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಸಮರವನುಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಳಗೆ ಮಹಿಪನಾಗಿ ಪಾಪದ ವರಯನಾದರಿಸನಯ್ಯ ಶಿರದಲ್ಲಿ ಬಾಂಧವರ ಬಿಸಿರಕ್ತದಿಂದನ್ನ ಅಪವಿತ್ರ ಭೂಮಾತೆಯ ಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸ ಸಹಿತನೇ ವಿಧದಿ ಎರಡು ಸಂಧಿಗೆ ಆಪತ್ತೊಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ
ಪರಮಾತ್ಮ. ಪರಮಾತ್ಮ, ಬಂಧು ಬಾಂಧವ ಪ್ರಜಾಕೋಟಿ ಯುದ್ಧವೆಂಬ ಎಮ್ಮಾರಿಯ ತುತ್ತಾಗಿಸಿ ಕಲುಷಿತ ಹಾತ ಬರೆದ ಮಾತೆ ಶಿರದಲ್ಲಿ ಹೆಪ್ಪು ಕಟ್ಟಿರೋ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪಾವನ ಮಾಡಲಿ ಪರಮಾತ್ಮ. ದುಷ್ಟರಿಂದ ದುರಾಚೆರಗಾಳದ ಅಪವಿತ್ರ ಭಾವಗ ಬರೆದೆಂಬ ಅಬೋಧನೆ ತೊಡಗಿರುವಾಗ ನಿನ್ನ ಸಹೋದರ ಅಭಿಪ್ರಾಯವು ನಮ್ಮಗಳ ಅಭಿಪ್ರಾಯವೇ ಕೃಷ್ಣ. ಮಂದಮತಿಯ ಕೌರವರನ್ನು ಚಂದಿನ ಮನೆ ಅಲ್ಲವೋ, ಮಂದಮತಿಯ ಕೌರವರನ್ನು ಚಂದಿನ ಮನೆ ಅಲ್ಲವೋ, ತಂದೆ ಪಾಡು ಜನಕನಾಡೆ ವಂದಿಸಿ ಬೇಡವೇ ನಿನಗೆ, ತಂದೆ ಪಾಡು ಜನಕನಾಡೆ ವಂದಿಸಿ ಬೇಡವೇ ನಿನಗೆ, ಮಂದಮತಿಯ ಕೌರವರನ್ನು ಚಂದಿನ ಮನೆ ಅಲ್ಲವೋ, ಚಂದಿನ ಮನೆ ಸಲ್ಲದು, ಚಂದಿನ ಮನೆ ಸಲ್ಲದು, ಭಿಕ್ಷ ಬೇಡಲಿಕ್ಕರ ಅವರೊಬ್ಬನ ಆಸ್ತಿಯೇ. ಹೇಳು ಕೃಷ್ಣ, ಹೇಳು. ಭಿಕ್ಷ ಬೇಡಲಿಕ್ಕೆ ರಾಜ್ಯ ಅವನೊಬ್ಬನ ಆಸ್ತಿಯೇ. ಸಮವಹಿಸಿ ದುಡಿದಿಯಾನೆ, ಸಮವಹಿಸಿ ದುಡಿದಿದ್ದಾನೆ. ಹತ್ತಿದ ಗುರು ಹಾಕದರ ಧರ್ಮ ತೀರ್ವೆ ಅದೇಯಲು, ಧರ್ಮ ತೀರ್ವೆ ಅದೇಯಲು, ಮಂದಮತಿಯ ಕೌರವರನ್ನು ತಂದು ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು, ತಂದಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಹಗ್ಗಗಳೆಂಬ ದೊಡ್ಡ ಧರ್ಮದ ಕಟ್ಟು ಯಥಾಕಾರದ ಕೋಟೆಯಂತೆ ಭದ್ರವಾಗಿ ಬಾಗಿ ನಿಂತಿದೆ. ಅದನ್ನು ವಿದ್ವೇಷಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಪಾಠ ನಮ್ಮನ್ನು ಬಂಧಿಸಿದೆ. ಕೊಡಬೇಕು ಈ ನಮ್ಮ ಹೇಳಿ ಜನ್ಮವನ್ನು. ಓಹೋ, ಭೀಮಸೈನನು ಸದ್ದಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ? ಪರಮಾತ್ಮ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ. ಹಾದಿಯಿಂದಲೂ ಅಪಮಾನ, ಅಪಜಯ, ಅಪ್ರತಿಷ್ಠೆಗಳೇ ನಮ್ಮ ಇಷ್ಟ ದೇಗುಲದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರಣವೆಂದು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಏಳಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಅರ್ಜುನ, ಓಹೋ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಮೇಧಾವಿಗಳಾದ ನಕಲ ಸಹದೇವರು ಅಣ್ಣನ ಮತಿಗೆ ಪ್ರತಿ ಹೇಳುವರೆ. ತಂಗಿ ನೃಪತನಂದಿನಿ, ಏಕಮ್ಮ ಕಿನ್ನಳಾಗಿ ನಿಂತಿರುವೆ. ನಿನ್ನ ಪತಿಗಳ ಅಭಿಪ್ರಾಯವೂ ನಿನಗೂ ಸಮ್ಮತವೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆಗೆ ಲೇಷವೂ ಗಮನ ಕೊಡದೆ ಬಾರಿ ಬಾರಿಗೂ ಸಂಧಿಗಾಗಿಯೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ಹೇಳಲಿ ಜನಾರ್ದನ, ಹೇಗೆ ಹೇಳಲಿ ಜನಾರ್ದನ. ವೇಣುಲೀಲಾ ಸರಗೊಡ್ಡಿ ತೋರದೆ
ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೂಜಿನ ವ್ಯಾಮೋಹವು ತಲೆಗೇರಿ ಕಡೆಗೆ ಕೈ ಹಿಡಿದ ಧರ್ಮ ಪತ್ನಿಯನ್ನೇ ದ್ಯೋತದಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮಸಮ್ಮತ ಹಾಗೂ ನ್ಯಾಯಸಮ್ಮತ. ಇವರು ನನ್ನ ಪತಿ. ಇನ್ನು ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಭಂಡ ಬಕನನ್ನೇ ಕೊಂದ ನಿಮಗೇಕೆ ಬೇಕು ಈ ಗದಾ ದಂಡ? ಇದನ್ನು ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದುಕೊಂಡು ಸಾಕು ಮಾಡಿ. ಇನ್ನು ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಓಹೋ ದಶನಾಮಧಾರಿ ಆ ಪರಶುವನನ್ನೇ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಪರಮ ವೀರ ಅಲ್ಲವೇ? ನಿಮಗೇಕೆ ಬೇಕು ಈ ಗಾಂಧೀವ? ಇದನ್ನು ಬಿಸಿಟು ಕೈಗಳಿಗೆ ಬಳೆಗಳನ್ನು ಸಾಕು ಮಾಡಿ. ಸುಮ್ಮನೆ ಅಸ್ತ್ರವನ್ನು ಹಿಡಿದು ಯಾವ ಪ್ರಯೋಜನವೂ ಇಲ್ಲ. ಅಣ್ಣ ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲ ನನ್ನ ಪಾಲಿನ ಮೃತ್ಯು. ಅಣ್ಣ, ನಿಮ್ಮ ಬೆಂಬಲ ಒಂದಿದ್ದರೆ ಸಾಕಣ್ಣ. ನನ್ನ ಪ್ರತಿಜ್ಞೆ ನೆರವೇರಬೇಕಾದರೆ ನಾನೇ ರಣದುರ್ಗೆಯಾಗಿ ರಣರಂಗವನ್ನು ಪ್ರವೇಶಿಸಿ ನನ್ನ ಶತ್ರುಗಳನ್ನೆಲ್ಲ ನಾನೇ ನಾಶ ಮಾಡಿಬಿಡುವೆನು. ಇಲ್ಲವಾದರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬೆಂದು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಅಣ್ಣ. ಈಗ ಚೆನ್ನಾಯಿತು. ಈಕೆಯ ಅಭಿಪ್ರಾಯವೇ ಬಂದು ಇವರ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅಲ್ಲಯ್ಯ ಪತಿ ಏಕಿದೆ ದ್ರೌಪದಿ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತವೇ? ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಯಾಕೆ ನೀನು ಕೇಳಿಲ್ಲವೇನು? ಪ್ರಯೋಜನವೋ ನನ್ಗೊಂದು ತಿಳಿದಯ್ಯ. ಒಟ್ಟಿನಲ್ಲಿ ಆ ಸತ್ಯ ಆರ್ತನಾದ ನೆರವೇರಿಸುವುದು ನಿಮ್ಮ ಕರ್ತವ್ಯವಲ್ಲವೇ? ಹಿಂದುಳಿದ ನಾಲ್ವರು ಇವರ ಪತಿಗಳಲ್ಲವೇ? ಅವರೇ ಇದನ್ನು ಬಯಸಲಿ. ಅದಕ್ಕೂ ಈ ಭೀಮಸೇನಿಗೂ ಯಾವ ಸಂಬಂಧವಿಲ್ಲ. ಹಬ್ಬ ಅಂದು ಕುರುಸಭೆಯಲ್ಲಿ ಬಣ್ಣ ದುಶ್ಯಾಸನ ಗುಂಡಿಗೆಯ ಬಿಸಿರಕ್ಕದಿ ಮಡದಿ ಪಾಂಚಾಲ್ಯ ಮುಡಿಯಂ ಕಟ್ಟಿಸುತ್ತ ನೆನುತೋ ಗದಾ ದಂಡದಿಲ್ ದುರ್ಯೋಧನನ ತೊಡೆಲಿತಂ ಮರತೆಯೋ ಮರತು ನಿದ್ರೆಯೊಳಿಗೆಯೋ ಮನೋಹರ ಈ ನಿನ್ನ ಕಂಠದ ಕರುಳೆರಿಯುವ ಕಣ್ಣೀರ ಕರೆಯದಿರುವಲ್ಲವೇ? ನಿನ್ನ ಕಂಬನಿಗೆ ಬದಲಾಗಿ ಅದೇ ಹೆಣ್ಣಿನ ಕಣ್ಣಲ್ಲಿ ಶತಸಹಸ್ರ ಮಡಿ ಕಂಬನಿಯನ್ನೇ ತರಿಸುವೆ. ಈ ಕಾಲದ ಆ ಕೌರವನಿಗೆ ಬೆಂಬಲವಾಗಿಲ್ಲಲಿ ಕೆಳಗೆ ಕುರಿಸುವ ಸೆಳೆದು ತರುವೆನ ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟನ ಭಗದು ದುಶ್ವಾಸನ ಕುಡಿಗೊಟ್ಟಿ ಬಾಧಗೆ ಧ್ರುಪದ ಸುತ ನಿನ್ನ ಬಿರುಮಡಿಯನ್ನು ಪಡೆದಿರುವೆದೆಯನ್ನು ನರಕಮರ್ದನ ವಿಮತ ಬಲಸೂನ್
ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರತೆ ಏಕೆ ಮಾಧವ? ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನುಂಟು ಮಾಡಿದ ಹಾ ಪಾಷಾಂಡಿಗಳೊಡನೆ ಸಂಧಿಯೇ ಪರಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರಂ ವಿಧ ವಿಧಸ್ತ್ರ ಪ್ರಯೋಗದಿಂ ಗಳಿಸಿದೆ ನಾವು ವಿಜಯನೆಂಬ ಪೆಸರಂ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಹರಿಗಳ ಹತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಪುದು ಪರಮೆ ಧರ್ಮ ಜಗೇ ಕೃಷ್ಣ. ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಚಂದ್ರಾರ್ಕವಾಗಿ ಉಳಿಯಬೇಕಾದ್ರೆ ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ದಾತೃಮೆಂಬ ಮಮಕಾರದಿಂದ ವೈರಾಗ್ಯ ಸಂಧಿಗೊಪ್ಪುಗಳು ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆಯೂ ದಗದಗರಿ ಎತ್ತಿ ಉರಿಯುತ್ತಿರುವುದು. ಇಂಥ ಸನ್ನಿವೇಶದಲ್ಲಿ ನೀ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವೆ? ಪರಮಾತ್ಮ, ನಿಧಾನಕ್ಕೆ ಹರಿ ಸಾರ್ವಭೌಮನೋ ಹರಿಯಿಟ್ಟು
ನನ್ನ ಸಮಸ್ತ ವಿಚಾರವನ್ನು ಅರಿತಂತಹ ಮಹಾಪ್ರಭು ಇನ್ನು ನಿನ್ನ ಮನಸ್ಸಿನ ಚಿತ್ತವಿದ್ದಂತೆ ಮಾಡದೇವ ಧರ್ಮನಂದನ, ಪರಮಾತ್ಮ. ನಿನ್ನ ಮನದಿಂದ ನಿಮ್ಮದಾದರೂ ಈ ಯುದ್ಧವು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧ ಜಾಲೆಯು ಹಾರಲೇಬೇಕು. ತಂಗಿ ನೃಪದನಂದಿನಿಯ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯು ಎಲ್ಲರಿಗೂ ಕ್ಷೇಮ. ನಾಳಿನ ಯುದ್ಧ ಈ ಸಂಧಿಗಾಗಿ ನಾಳೆ ಕುರುಸಭೆ ಹಾಗಾಗಲಿ ಪರಮಾತ್ಮ, ನೀವು ಚಿತ್ತ ತಂಗಿ ಅಣ್ಣ, ಸಮೀಪಕ್ಕೆ ಬಾ. ಧರ್ಮ ಪ್ರಭುವಿನ ಮಾತಿಗೆ ಕಟ್ಟು ಬಿದ್ದು ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ? ಎಷ್ಟೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವ ಭಾರವು ನಿಮ್ಮದಲ್ಲವೇ ಅಣ್ಣ? ತಂಗಿ ಸಂತಪಿಸುವುದೇಗೆ ಎಲೆ ಸೋದರಿ, ಅಂತರಂಗದಿ ನಾನು ಕೈ ಬಿಡೆನೋ. ಸಂತಪಿಸುವುದೇಗೆ ಎಲೆ ಸೋದರಿ, ನಿನ್ನ ಅಂತರಂಗದಿ ನಾನು ಕೈ ಬಿಡೆನೋ. ಮನದದು ಗುಡವ ಬಿಡು ಬಿಡು ಸೋದರಿ, ಮನದದು ಗುಡವ ಬಿಡು ಬಿಡು ಸೋದರಿ, ಚಿಂತೆಯ ಗರಿಸಿ ಶಾಂತಿಯ ನೆಲೆಸುವೆ. ಚಿಂತೆಯ ಗರಿಸಿ ಶಾಂತಿಯ ನೆಲೆಸುವೆ. ಸಂತಪಿಸುವುದೇಗೆ ಎಳೆಸೋದರಿಯಿಂದ ಅಂತರಂಗದಿ ನಾನು ಕೈ ಬಿಡೆನ. ಗುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ, ಗುರುರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ, ಸೀರೆಯ ಸೆಳೆವಾಗ ಮೊರೆಯಿಡುತ್ತಾ ಕೃಷ್ಣ, ಸೀರೆಯ ಸೆಳೆವಾಗ ಮೊರೆಯಿಡುತ್ತಾ ಕೃಷ್ಣ. ಕರೆಯ ಕೃಷ್ಣ 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 ಎಂದೋ, ಕರೆಯ ಕೃಷ್ಣ 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 ಎಂದೋ, ಹರಿತ ಕ್ಷಣಗಳು ವರದ ನಗಿಸಲಗಿರದೆ, ಹರಿತ ಕ್ಷಣಗಳು ವರ ನಗಿಸಲಿರದೆ. ಸಂತಪಿಸುವುದೇಗೆ ಅಂತರಂಗದಿ ನಾನು ಕೈ ಬಿಡೆನೋ. ಗುರು ಪಾಂಡವರ ಪ್ರಿಯನು ನೀನು, ವೀರ ಪಾಂಡವರ ಪತಿಯು ನೀನು, ಮೀರಿದ ಚಿಂತೆಯೋ ಬಳಲುವಂತಾಗೆ, ಮೀರಿದ ಚಿಂತೆಯೋ ಬಳಲುವಂತಾಗೆ. ನಿನ್ನ ಬೀಜದಿ ತಂಗಿ ತಂಗಿ ನಿನ್ನ ಬೀಜದಿ ನಡೆಸುವ ಜಗದಿ, ನಿನ್ನ ಬೀಜದಿ ನಡೆಸುವ ಜಗದಿ, ಹೆಣ್ಣು ಬೇಳುವುದೇ ಮಾನ್ಯದೆ ಬರದೆ, ಹೆಣ್ಣು ಬೇಳುವುದೇ ಮಾನ್ಯದೆ ಬರದೆ. ಸಂತಪಿಸುವುದೇ ಸೋದರಿ, ಅಂತರಂಗದಿ ನಾನು ಕೈ ಬಿಡೆನೋ ಕೈ ಬಿಡೆನೋ ಕೈ ಬಿಡೆನೋ. ನಿನ್ನ ಪತಿಗಳ ಕೆರಳಿಸುವ ಭಾರವು ನಿನ್ನದಾಗಿರಲಿ. ನಾನಿನ್ನು ದುರ್ಯೋಧನ ಕೆರಳಿಸಿ ಯುದ್ಧವನ್ನೇ ಸಂಕಲ್ಪಿಸಿಕೊಂಡವರನು. ನಾನಿನ್ನು ಬರಲೇ ತಂಗಿ. ಹಾಗೆ ಆಗಲಿ ಅಣ್ಣ. ವೇಣುಗೋಪಾಲ
ಆ